ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಪಯಣ ಪ್ರತಿದಿನ. ಇವತ್ತಿನ ಪಯಣದಲ್ಲಿ ಪಾಂಡಿಚೇರಿ ಹೋಗ್ತಾ ಇದ್ದೀವಿ. ಸೊ ಪಾಂಡಿಚೇರಿ ಏನ್ ವಿಶೇಷತೆ ಅಂತ ನಾನು ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ. ವಯಾ ನಾವು ಈ ಕಡೆಯಿಂದ ಯಾವ್ದು ಚೆನ್ನೈ ಎಕ್ಸ್ಪ್ರೆಸ್ ಹೈವೇ ಇಂದ ಹೋಗ್ತಾ ಇದೀವಿ. ಎಕ್ಸ್ಪ್ರೆಸ್ ಹೈವೇ ಬ್ಯೂಟೀಸ್ ನೀವು ನೋಡ್ಬೋದು, ನಮ್ಮ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಪಾಂಡಿಚೇರಿಗೆ ಹೋಗಿ ಅಲ್ಲಿನ ವಿಶೇಷತೆ ಏನಂತ ನಾನು ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ. ನೋಡಿ ಸ್ನೇಹಿತರೆ, ಆಲ್ಮೋಸ್ಟ್ 7 hours ಆದ್ಮೇಲೆ ಇದು ಪಾಂಡಿಚೇರಿಯ ಸೆರೆನಿಟಿ ಬೀಚ್ ಅಂತ. ಇಲ್ಲಿ ಹೆಚ್ಚಾಗಿ ಮೀನುಗಾರಿಕೆ ನಡೆಯುತ್ತೆ. ಫಸ್ಟ್ ಇಲ್ಲಿ ಬಂದಿದ್ದೀನಿ. ನಂತರ ಫ್ರೆಂಚ್ ಕಾಲೋನಿ ಮೈನ್ ರಾಕ್ ಬೀಚ್ ಕಡೆಗೆ ಸಂಜೆ ಹೋಗ್ತೀನಿ. ಇಲ್ಲಿ ಏನೇನಿದೆ ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ, ಬನ್ನಿ ನೋಡೋಣ. ನೋಡಿ ಸ್ನೇಹಿತರೆ, ಇದು ಸೆರೆನಿಟಿ ಬೀಚ್ ಅಂತ. ಈ ಬೀಚ್ ಅಲ್ಲಿ ಹೆಚ್ಚಾಗಿ ಮೀನುಗಾರಿಕೆ ನಡೆಯುತ್ತೆ. ಸೊ ಇದು ಮಧ್ಯಾಹ್ನ ಆಗಿರೋದ್ರಿಂದ ಎಲ್ಲ ಆಲ್ಮೋಸ್ಟ್ ಅರ್ಲಿ ಮಾರ್ನಿಂಗ್ ಮೀನುಗಾರಿಕೆ ಮಾಡ್ಕೊಂಡು ಬಂದ್ಬಿಡ್ತಾರೆ. ಪಾಂಡಿಚೇರಿಯಲ್ಲಿ ನೋಡಬೇಕಾದ 3 ಪ್ರಮುಖವಾದ ಬೀಚ್ಗಳೆಂದರೆ ಸೆರೆನಿಟಿ ಬೀಚು, ರಾಕ್ ಬೀಚು ಮತ್ತು ಹಿಡನ್ ಬೀಚ್. ಇದು ರಾಕ್ ಬೀಚು, ಪ್ರೊಮನೇಟ್ ಬೀಚ್ ಅಂತಾನೂ ಕರೀತಾರೆ. ಇದು ಹಿಡನ್ ಬೀಚು. ಇಲ್ಲಿ ಎಲ್ಲ ತರ ವಾಟರ್ ಗೇಮ್ಸ್ ಇರುತ್ತೆ. ಸೊ ಇವು 3 ಪಾಂಡಿಚೇರಿಯ ಪ್ರಮುಖವಾದ ಬೀಚ್ಗಳು. ಸ್ನೇಹಿತರೆ, ಪಾಂಡಿಚೇರಿಯಲ್ಲಿ ಪ್ರಮುಖವಾಗಿ ಒಂದು ಫ್ರೆಂಚ್ ಕಾಲೋನಿ, ಇದನ್ನು ವೈಟ್ ಕಾಲೋನಿ ಅಂತಾರೆ. ಇನ್ನೊಂದು ಬ್ಲ್ಯಾಕ್ ಕಾಲೋನಿ, ಇಲ್ಲಿ ತಮಿಳು ಭಾಷಿಕರು ವಾಸ ಮಾಡುವ ಕಾಲೋನಿ ಇದೆ. ಈ ರಾಕ್ ಬೀಚ್ ಪಕ್ಕದಲ್ಲಿ ಫ್ರೆಂಚ್ ಕಾಲೋನಿ ಇದೆ, ಇನ್ನೊಂದು ಕಡೆ ಸಮುದ್ರ. ಸೊ ಒಂದು ಕಡೆ ಕಮರ್ಷಿಯಲ್ ಸ್ಟ್ರೀಟ್ ಥರ ಇದೆ, ಮತ್ತೊಂದು ಕಡೆ ಬೀಚ್. ಇಲ್ಲಿ ಬೆಳಗ್ಗೆ ಮತ್ತು ಸಂಜೆ ಟೈಮಲ್ಲಿ ಎಲ್ಲರೂ ವಾಕ್ ಮಾಡೋಕ್ಕೆ, ರಿಲ್ಯಾಕ್ಸ್ ಮಾಡೋಕ್ಕೆ ಬರ್ತಾರೆ. ನಾನು ಈ ಫ್ರೆಂಚ್ ಕಾಲೋನಿನ ತೋರಿಸ್ಕೊಂಡು ಪಾಂಡಿಚೇರಿ ಇತಿಹಾಸ ಚಿಕ್ಕದಾಗಿ ಹೇಳಿ ಮುಗಿಸ್ತೀನಿ. ಪಾಂಡಿಚೇರಿಗೆ ಫ್ರೆಂಚರು ವ್ಯಾಪಾರಕ್ಕಾಗಿ ಬರ್ತಾರೆ. ಅಂದರೆ ಭಾರತದ ಅನುಮತಿ ತಗೊಂಡು ಶುರು ಮಾಡ್ತಾರೆ. ನಂತರ ಅವ್ರದ್ದೇ ಆದ ಕಾಲೋನಿ, ಶಾಲೆ, ವ್ಯಾಪಾರ ಸ್ಥಾಪನೆ ಮಾಡಿ ಇದು ನಮ್ಮದೇ ವ್ಯಾಪಾರ ಪ್ರದೇಶ ಅಂತಾರೆ. ಇದರ ನಂತರ ಬ್ರಿಟಿಷರು ಸಹ ಸುಮಾರು ಸಲ ಪಾಂಡಿಚೇರಿ ವಶಕ್ಕೆ ಪಡಿತಾರೆ, ಮತ್ತೆ ಫ್ರೆಂಚರಿಗೆ ಒಪ್ಪಿಸ್ತಾರೆ. ಇದು ಭಾರತದ ಜಾಗ. ಇಲ್ಲಿ ಬ್ರಿಟಿಷರು ಫ್ರೆಂಚರು ಸೇರಿಕೊಂಡು ಉದ್ಧಾರನೂ ಮಾಡ್ತಾರೆ, ಲೂಟಿನೂ ಮಾಡ್ತಾರೆ. ಪಾಂಡಿಚೇರಿಯನ್ನು ಪುದುಚೇರಿ ಅಂತಲೂ ಕರೀತಾರೆ. ಇನ್ನು ಪುದುಚೇರಿ ಅನ್ನೋ ಹೆಸರಿನ ಅರ್ಥ ಪುದು ಅಂದರೆ ಹೊಸದು, ಚೇರಿ ಅಂದರೆ ನಗರ ಅಂತ. ಪಾಂಡಿಚೇರಿನ ಪಾಶ್ಚಾತ್ಯರು ಇಟ್ಟಿದ ಹೆಸರಾಗಿತ್ತು. ಇದರ ಇತಿಹಾಸ ನೋಡಿದಾಗ ಇದು ರೋಮನ್ ಕಾಲದಲ್ಲಿ ಅಂದರೆ 1ನೇ ಶತಮಾನದಲ್ಲಿ ವ್ಯಾಪಾರ ಮಾಡುವ ಒಂದು ಹಬ್ ಅಂತಾನೆ ಹೇಳ್ಬೋದು. ಅಂದರೆ ವ್ಯಾಪಾರ ಕೇಂದ್ರವಾಗಿತ್ತು. ಫ್ರೆಂಚರು 1674ರಲ್ಲಿ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿಯನ್ನು ಇಲ್ಲಿ ಬಂದು ಸ್ಥಾಪನೆ ಮಾಡ್ತಾರೆ.
ಪುದುಚೇರಿ ಗ್ರಾಮವನ್ನು ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿಯ ಪರವಾಗಿ ಫ್ರಾಂಕೋ ಮಾರ್ಟಿನ್ ಎಂಬ ಫ್ರೆಂಚ್ ಸೈನ್ಯದ ಅಧಿಕಾರಿ 1674ರಲ್ಲಿ ಬಿಜಾಪುರದ ಸುಲ್ತಾನನ ಪ್ರಾಂತ್ಯದ ಅಧಿಕಾರಿಯಾಗಿದ್ದ ಶೇರ್ ಖಾನ್ನಿಂದ ಕೊಂಡುಕೊಂಡ. 1683ರಲ್ಲಿ ಫ್ರೆಂಚರು ಇಲ್ಲಿ ವಸಾಹತು ಸ್ಥಾಪಿಸಿದರು. ಕಪೋಚಿಯನ್ ಪಾದ್ರಿಗಳು ಇಲ್ಲಿ ಕ್ರೈಸ್ತ ದೇವಾಲಯವನ್ನು ಕಟ್ಟಿದರು. 1690ರಲ್ಲಿ ಇಲ್ಲಿದ್ದ ಯುರೋಪಿಯನ್ನರ ಸಂಖ್ಯೆ ಕೇವಲ 200. 1701ರಲ್ಲಿ ಫ್ರಾಂಕೋ ಮಾರ್ಟಿನ್ ಎಂಬ ಅಧಿಕಾರಿಯು ಕೋಟೆಯನ್ನು ಕಟ್ಟಿ ಭದ್ರಗೊಳಿಸಿ ಅದನ್ನು ಪೋರ್ಟ್ ಲೂಯಿ ಎಂದು ಕರೆದ. ಆಗ ಪುದುಚೇರಿಯ ಜನಸಂಖ್ಯೆ 40,000 ಆಗಿತ್ತು. ನೋಡಿ, 200ರಿಂದ 40,000 ಜನಸಂಖ್ಯೆ ಬಂತು. ಇಂಗ್ಲಿಷರು ಕೋಟೆ ಇದ್ದ ಕಲ್ಕತ್ತಾ ಪಟ್ಟಣದ ಜನಸಂಖ್ಯೆ ಆಗ ಕೇವಲ 20,000 ಇತ್ತು. 18ನೇ ಶತಮಾನದ ಹೊತ್ತಿಗೆ ಆಗಾಗಲೇ ಪುದುಚೇರಿ ಪ್ರಸಿದ್ಧಿ ಪಡೆದಿತ್ತು. ವಿದೇಶಿಯರು ಇದನ್ನು ಪಾಂಡಿಚೇರಿ ಎಂದು ಕರೆದರೆ ಇದು ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿಯ ಮುಖ್ಯ ಪಟ್ಟಣವಾಗಿದ್ದು, ಆ ಶತಮಾನದ ಕರ್ನಾಟಿಕ್ ಯುದ್ಧಗಳಲ್ಲಿ ಮಹಾರಾಷ್ಟ್ರ, ಹೈದರಾಬಾದ್ ಮತ್ತು ಮೈಸೂರು ರಾಜ್ಯಗಳಿಗೆ ಹಾಗೂ ಆರ್ಕಾಟಿನ ನವಾಬರಿಗೆ ಸಂಬಂಧಿಸಿದಂತೆ ರಾಜಕೀಯ ವ್ಯವಹಾರಗಳಲ್ಲಿ ಪ್ರಧಾನ ಪಾತ್ರ ವಹಿಸಿತ್ತು. ಫ್ರೆಂಚರು ಸುಮಾರು 300 ವರ್ಷ ಇಲ್ಲಿ ಬಂದು ಆಳ್ವಿಕೆಯನ್ನು ಮಾಡಿದರು. ಇನ್ನು ಈ ಪಾಂಡಿಚೇರಿನ ಯಾವ ರಾಜರುಗಳ ಆಡಳಿತಕ್ಕೆ ಒಳಪಟ್ಟಿತ್ತೆಂದರೆ ಚೋಳರು, ವಿಜಯನಗರ ಸಾಮ್ರಾಜ್ಯ ಮತ್ತು ಸುಲ್ತಾನರ ಆಡಳಿತಕ್ಕೆ ಈ ಪ್ರದೇಶ ಒಳಪಟ್ಟಿತ್ತು. ಭಾರತದಲ್ಲಿರುವ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಪುದುಚೇರಿ ದೊಡ್ಡದು. ಹಾಗಾಗಿ ಪುದುಚೇರಿ 4 ಜಿಲ್ಲೆಗಳ ರಾಜಧಾನಿ. ಅವು ಪುದುಚೇರಿ, ಕರೈಕಲ್, ಯಾಣಂ ಮತ್ತು ಮಾಹೆ. ಇವು ಎಲ್ಲಿವೆ ಅಂದರೆ, ಯಾಣಂ ಆಂಧ್ರ ಪ್ರದೇಶದ ಪೂರ್ವ ಗೋದಾವರಿ ನದಿ ಪ್ರದೇಶ ಆಗಿದೆ. ಕಾರೈಕಲ್ ತಮಿಳುನಾಡಿನ ತಂಜಾವೂರು ಜಿಲ್ಲೆಯ ಕಾವೇರಿ ನದಿ ಪ್ರದೇಶವಾಗಿದೆ. ಮಾಹೆ ಇರುವುದು ಪಶ್ಚಿಮ ಕರಾವಳಿಯ ಕೇರಳದ ಕಣ್ಣೂರಿನಲ್ಲಿ. ಹೀಗೆ ಫ್ರೆಂಚರು ಭಾರತಕ್ಕೆ ಬಂದ ನಂತರದ ದಿನಗಳಲ್ಲಿ ಈ 4 ಪ್ರದೇಶಗಳಲ್ಲಿ ತಮ್ಮ ವ್ಯಾಪಾರ ವ್ಯವಹಾರ ಮಾಡಲು ಆಯಾ ಪ್ರದೇಶಗಳ ರಾಜರುಗಳೊಂದಿಗೆ ಈ ಪ್ರದೇಶಗಳನ್ನು ಪಡೆದುಕೊಳ್ತಾರೆ. ನಮ್ಮ ದೇಶ ಸ್ವಾತಂತ್ರ್ಯ ಆದ 7 ವರ್ಷಗಳ ನಂತರ ಅಂದರೆ 1954ರಲ್ಲಿ ಭಾರತದ ಜೊತೆ ಪಾಂಡಿಚೇರಿ ಸೇರಿಕೊಳ್ಳುತ್ತೆ. ಇಷ್ಟಾದರೂ ಸಹ ಫ್ರೆಂಚರು ಪಾಂಡಿಚೇರಿ ನಮಗೆ ಸೇರಬೇಕು ಅಂತಾರೆ. 1963ರಲ್ಲಿ ವೋಟಿಂಗ್ ಮೂಲಕ ಭಾರತ ಅಧಿಕೃತವಾಗಿ ಭಾರತದ ಒಕ್ಕೂಟದ ಭಾಗವಾಗಿ ಪಾಂಡಿಚೇರಿನ ಸೇರಿಸಿಕೊಳ್ಳುತ್ತೆ. ಪುದುಚೇರಿ ಒಕ್ಕೂಟಕ್ಕೆ ಲೆಫ್ಟಿನೆಂಟ್ ಗವರ್ನರ್ ಮುಖ್ಯಸ್ಥರಾಗಿರುತ್ತಾರೆ. ಈ ಪ್ರದೇಶದ ಹೆಚ್ಚು ಭಾಗ ಕಡಲ ತೀರ ಇರುವುದರಿಂದ ಹೆಚ್ಚು ಮಂದಿಯು ಇಲ್ಲಿ ವ್ಯವಸಾಯ ಮತ್ತು ಮೀನುಗಾರಿಕೆ ಮಾಡಿಕೊಂಡು ಬದುಕ್ತಾ ಇದ್ದಾರೆ.
ಪಾಂಡಿಚೇರಿಯ ಮತ್ತೊಂದು ವಿಶೇಷತೆ ಏನು ಅಂದರೆ ಆರೋವಿಲ್ಲೆ ಅನ್ನೋ ಪಟ್ಟಣ. ಇದು ಪಾಂಡಿಚೇರಿಯಿಂದ 10 ರಿಂದ 12 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿ ಯಾವುದೇ ಜಾತಿ ಧರ್ಮ ಭೇದ ಭಾವ ಇಲ್ಲದೆ ಎಲ್ಲ ಮನುಷ್ಯ ಜಾತಿಗಳು ಒಂದೇ ಎಂಬ ಕಾನ್ಸೆಪ್ಟ್ ಮೇಲೆ ಇದನ್ನು 1968ರಲ್ಲಿ ಮಿರ್ರಾ ಅಲ್ಫಾಸಾ ಎಂಬುವರು ಸ್ಥಾಪನೆ ಮಾಡಿದರು. ಇದನ್ನು 124 ರಾಷ್ಟ್ರಗಳ ಪ್ರತಿನಿಧಿಗಳೊಂದಿಗೆ ಉದ್ಘಾಟನೆ ಮಾಡಿ ಎಲ್ಲ ದೇಶಗಳ ಧರ್ಮ ರಾಜಕೀಯ ರಾಷ್ಟ್ರೀಯತೆಯನ್ನೂ ಮೀರಿ ಶಾಂತಿ ಸಾಮರಸ್ಯದಿಂದ ಬದುಕುವ ಸ್ಥಳವಾಗಿ ನಿರ್ಮಾಣ ಮಾಡಿದ್ದಾರೆ. ಇದನ್ನು ಯುನೆಸ್ಕೋದಿಂದ ಅನುಮೋದನೆ ಮಾಡಿ ಆರೋವಿಲ್ಲೆ ಫೌಂಡೇಶನ್ ಕಾಯ್ದೆಯಿಂದ ಇದನ್ನು ನಡೆಸ್ತಾ ಇದ್ದಾರೆ. ಇಲ್ಲಿ ಯೋಗ ಧ್ಯಾನದ ಕೇಂದ್ರವಾಗಿ ಬಳಸ್ತಾರೆ. ಪಾಂಡಿಚೇರಿಯ ಮತ್ತೊಂದು ವಿಶೇಷತೆ ಅಂದರೆ ಮ್ಯಾಂಗ್ರೋವ್ ಫಾರೆಸ್ಟ್. ಇದು ಅರಿಯಾಕುಪ್ಪಂ ಮತ್ತು ಮುರುಗಪಕ್ಕಂ ಎಂಬ ಊರಿನ ಸುತ್ತಲೂ ಸ್ಥಳೀಯ ಮ್ಯಾಂಗ್ರೋವ್ ದೋಣಿ ವಿಹಾರಗಳನ್ನು ಹೊಂದಿದೆ. ಇಲ್ಲಿನ ಕ್ರೂಸ್ಗಳು ಕಿರಿದಾದ ಹಸಿರು ಕಾಲುವೆಗಳ ಮೂಲಕ ಹಾದು ಹೋಗುತ್ತವೆ. ಕ್ರೂಸ್ಗಳು ಹೋಗುವಾಗ 2000 ವರ್ಷಗಳಷ್ಟು ಹಳೆಯದಾದ ಅರಿಕಮೇಡುವಿನ ಪ್ರಾಚೀನ ಗ್ರೀಕ್ ರೋಮನ್ ವ್ಯಾಪಾರ ತಾಣ ಮತ್ತು ಮೀನುಗಾರಿಕಾ ಬಂದರನ್ನು ನೋಡಿಕೊಂಡು ಮುಂದೆ ಸಾಗಬಹುದು. ಓಕೆ ಸ್ನೇಹಿತರೆ, ಒಟ್ಟಿನಲ್ಲಿ ಪಾಂಡಿಚೇರಿ 2 ರಿಂದ 3 ದಿನ ನಾವು ಬಂದು ಇಲ್ಲಿ ಒಳ್ಳೆ ರಿಲ್ಯಾಕ್ಸ್ ಮಾಡಿಕೊಂಡು ಹೋಗ್ಬೋದು. ಒಳ್ಳೆ ಉತ್ತಮವಾದ ಸ್ಥಳ. ಹೀಗೆ ಮತ್ತೊಂದು ಪಯಣದಲ್ಲಿ ನಾವು ಭೇಟಿಯಾಗೋಣ. ಇದೇ ಥರ ಹೆಚ್ಚಿನ ವಿಡಿಯೋಗಳಿಗಾಗಿ ಪಯಣ ಪ್ರತಿದಿನ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪಯಣ ಪ್ರತಿದಿನ ಯೂಟ್ಯೂಬ್ ಚಾನೆಲ್ ಅನ್ನ ನೀವೆಲ್ಲರೂ ನಿರಂತರವಾಗಿ ವೀಕ್ಷಿಸಬೇಕು. ಯಾಕಂದ್ರೆ ಅಲ್ಲಿ ಪ್ರತಿದಿನ ಪ್ರಯಾಣದ ಬಗ್ಗೆ ನಿಮಗೆ ಹೊಸ ಹೊಸ ವಿಷಯಗಳು, ಮಾಹಿತಿಗಳು ಲಭ್ಯವಾಗ್ತವೆ. ಈ ದಿನ ಪಾಂಡಿಚೇರಿಯಲ್ಲಿ ನಾವು ಪಯಣ ಪ್ರತಿದಿನದ ಯೂಟ್ಯೂಬ್ ಚಾನೆಲ್ ಅನ್ನ ನೋಡಿ ತುಂಬಾ ಖುಷಿಯಾಗಿದೆ. ಅವರ ಎಲ್ಲಾ ವಿಡಿಯೋಗಳನ್ನು ಎಲ್ಲರೂ ವೀಕ್ಷಿಸಬೇಕಾಗಿ ವಿನಂತಿ. Like and subscribe.